ನಾನು ಕೋಮಲ ಶ್ರೀನಿವಾಸ್ ಮಾತಾಡ್ತಾ ಇರೋದು. ಇವತ್ತು ನಾನೊಂದು ನಿಮಗೆ ಒಳ್ಳೆಯ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದು ಏನಂದರೆ ಒಂದು ಸಾಂಬಾರು ರೆಸಿಪಿ, ಬಟಾಣಿ ಸಾಂಬಾರು ರೆಸಿಪಿ. ಅದು ಈಸಿಯಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನನಗೆ ತಿಳಿದಿದ್ದನ್ನು ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಳ್ಳಿ ನೀವು. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದರಂತೆ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ, ಫಸ್ಟಿಗೆ ಈ ಬಟಾಣಿ ಸಾಂಬಾರಿಗೆ ಬೇಕಾಗುವಂತಹ ಪದಾರ್ಥಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದು ಫಸ್ಟ್ ಇವಾಗ ನಾವು ಬಟಾಣಿ ಸಾಂಬಾರಿಗೆ ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನ ನಮಗೆ ಹೇಳ್ತಾ ಹೋಗ್ತೀನಿ, ನೋಡಿ. ಫಸ್ಟು ಕೊತ್ತಂಬರಿ ಸೊಪ್ಪು ಹಾಕಬೇಕು ಪೇಸ್ಟಿಗೆ. ಆಮೇಲೆ ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಒಂದು ಅರ್ಧ ಇಂಚು ಶುಂಠಿ ಹಾಕಬೇಕು. ಆಮೇಲೆ 1 ಟೊಮೆಟೊ, ಹೆಚ್ಚಿರುವಂಥ 1 ಟೊಮೆಟೊನ ಹೆಚ್ಕೊಂಡು ಈ ಪೇಸ್ಟಿಗೆ ಇದಕ್ಕೆ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ಇದು ಹೆಚ್ಚಿನ ಈರುಳ್ಳಿ, 1 ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಜನ ಎಷ್ಟಿದ್ದಾರೆ ಅಂತ ನೋಡಿಕೊಂಡು 1 ಈರುಳ್ಳಿನ ನೀವು ಕಟ್ ಮಾಡಿಕೊಂಡು ಇದಕ್ಕೆ ಪೇಸ್ಟಿಗೆ 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತು ತೆಂಗಿನಕಾಯಿ ತುರಿ ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕೊಬ್ಬರಿ ಆದ್ರೂ ಹಾಕೋಬೋದು. ಮತ್ತು ಉರಿಗಡಲೆ ಸ್ವಲ್ಪ 1 ಸ್ಪೂನಷ್ಟು ಉರಿಗಡಲೆ ಹಾಕ್ಕೊಳ್ಳಿ. ಸ್ವಲ್ಪ 1 ಸ್ಪೂನ್ ಆದರೆ ಸಾಕು. ಏಕೆಂದರೆ ಉರಿಗಡಲೆ ಏನಕ್ಕೆ ಹಾಕಂತೀವಿ ಈ ಮಸಾಲೆ ಸಾರಿಗಂದರೆ, ಮಸಾಲ ಸಾರು ಸ್ವಲ್ಪ ಗಟ್ಟಿಯಾಗಿ ಬರಲಿಕ್ಕೆ ಅಷ್ಟೇ. ಇಲ್ಲ ಅಂತಂದರೆ ನೀರು ಥರ ಆಗೋಗುತ್ತೆ. ಕಾಯಿ ಮಸಾಲ ಒಂದು ಕಡೆ ಆಗುತ್ತೆ, ನೀರೇ ಒಂದು ಕಡೆ ಬೇರ್ಪಡುತ್ತೆ. ಹಾಗಾಗಬಾರ್ದು ಅಂತಂದರೆ ಅದಕ್ಕೆ ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ, ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಉರಿಗಡಲೆನ ನಾನು ಹಾಕೋತಾ ಇದ್ದೀನಿ. ಇದಕ್ಕೆ ಮತ್ತೆ 1 ಸ್ಪೂನು ಖಾರದ ಪುಡಿ, ಕೆಂಪು ಮೆಣಸಿನ ಪುಡಿ, ಖಾರದ ಪುಡಿನ ನಾನು ಹಾಕೋತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಹಾಕೋತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೋಬೋದು ನೀವು. ಆಮೇಲೆ ಇದನ್ನು ನಾವು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರಲ್ಲಿ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಒಂದು ಕುಕ್ಕರಲ್ಲಿ 4 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀವಿ. ಆಯಿಲ್ ಹಾಕೊಂಡ್ಮೇಲೆ ಅದು ಕಾದ ನಂತರ ಏನು ಹಾಕಬೇಕು, ನಾವಿಲ್ಲಿ ಜೋಡಿಸಿರತಕ್ಕಂಥ ಚಕ್ಕೆ, ಏಲಕ್ಕಿ, ಲವಂಗನ ನಾವು ಇದು ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀವಿ. ಒಗ್ಗರಣೆ ಕೊಡಬೇಕು ಇದಕ್ಕೆ. ಆಮೇಲೆ ಹೆಚ್ಚಿರೋ ಈರುಳ್ಳಿ ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಕಿರುವಂತಹ ಈರುಳ್ಳಿ ಎಲ್ಲ ಕೆಂಪಗೆ ಫ್ರೈ ಆಗಿದೆ. ಅದಕ್ಕೀಗ ನೆನೆಸಿರುವಂತಹ ಬಟಾಣಿ, ಆಲೂಗಡ್ಡೆನ ಇದಕ್ಕೆ ಹಾಕೋಣ. ಈಗ ಎಣ್ಣೆ ಒಳಗಡೆ ಸ್ವಲ್ಪ ಇದು ಆಯಿಲ್ ಹಾಕಿದ್ದೀವಲ್ವ ಕುಕ್ಕರಲ್ಲಿ, ಅದನ್ನು ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳೋಣ. ಬಟಾಣಿ, ಆಲೂಗಡ್ಡೆನ ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿರೋದನ್ನ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಪೇಸ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಏನು ಅಂದರೆ ಮಸಾಲಿದೆಲ್ಲ ಸ್ಮೆಲ್ ಹೋಗಬೇಕಲ್ವ, ಹಾಗಾಗಿ
ಫ್ರೈ ಆಗಿದೆ. ಪೇಸ್ಟ್ ಹಾಕಿರೋದನ್ನ ಸ್ವಲ್ಪ ಕುದಿಸ್ಬಿಟ್ಟು ಅದಕ್ಕೆ ನೀರನ್ನ ಹಾಕೊಳ್ಳೋಣ. ಹಾಕ್ಕೊಂಡು ಸಾಂಬಾರು ರೆಡಿ ಆಗುತ್ತೆ. ಒಂದು 2 ವಿಷಲ್ ಮಾಡಿಸಿ ಸಾಕು.